ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿನ್ಕುರುಳಿ ಪ್ರಿಯ ನಾಗೇಶ್ ಮಾಡುವ ನಮಸ್ಕಾರಗಳು. ನಾನು ಮೊದಲನೇ ಬಾರಿಗೆ ಯೂಟ್ಯೂಬ್ ಮೂಲಕ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮೊದಲ ಪುಸ್ತಕ ಪರಿಚಯ ಒಡಲ ಪ್ರೀತಿ. ಇದೊಂದು ಕಥಾ ಸಂಕಲನವಾಗಿದ್ದು, ಈ ಸಂಕಲನವನ್ನು ಬರೆದಂಥವರು ನನ್ನ ಅಕ್ಕ ಶೋಭಾ ನಾರಾಯಣ ಹೆಗಡೆ ಅವರು. ತುಂಬ ಅದ್ಭುತವಾಗಿ ಈ ಕಥೆಗಳನ್ನು, ಈ ಒಂದು ಪುಸ್ತಕದಲ್ಲಿ 36 ಕಥೆಗಳನ್ನು ಹೆಣೆದುಕೊಟ್ಟಿದ್ದಾರೆ. ಒಂದೊಂದು ಕಥೆಗಳು ಕೂಡ ಒಂದೊಂದು ಸಂದೇಶವನ್ನು ಸಾರ್ತವೆ. ವಾತ್ಸಲ್ಯ, ಪ್ರೀತಿ, ಪ್ರೇಮ ಮತ್ತು ಅಂತಃಕರಣ ಇವೆಲ್ಲವನ್ನು ಓದುಗರಿಗೆ ಕೊಡುವ ಪ್ರಯತ್ನವನ್ನು ಈ ಒಡಲ ಪ್ರೀತಿ ಮೂಲಕ ಶೋಭಾ ನಾರಾಯಣ ಹೆಗಡೆ ಅಕ್ಕನವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಇನ್ನು ಈ ಪುಸ್ತಕದ ವಿಚಾರಕ್ಕೆ ಬಂದರೆ, ಅಕ್ಷಯ ಪ್ರಕಾಶ್ ಅನ್ನೋದವರು ಈ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಜೊತೆಗೆ ಈ ಒಂದು ಪುಸ್ತಕಕ್ಕೆ ಮುನ್ನುಡಿಯನ್ನು ಶ್ರೀಯುತ ಗಣಪತಿ ಹೆಗಡೆ ಅವರು ತುಂಬ ತಾಳ್ಮೆ ವಹಿಸಿ ಈ ಒಂದು ಕಥಾ ಸಂಕಲನದಲ್ಲಿಯ ಕಥೆಗಳನ್ನು ಓದಿಕೊಂಡು ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ತಮ್ಮ ಒಂದು ಮುನ್ನುಡಿಯಲ್ಲಿ ಬಿಚ್ಚಿಟ್ಟ ಪರಿಯನ್ನು ನಾವು ಮೆಚ್ಚಿಕೊಳ್ಬೇಕಾಗುತ್ತೆ. ಅದೇ ರೀತಿ ಈ ಒಂದು ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು. ಕೆಲವು ಸಾಲುಗಳಲ್ಲಿ ಶೋಭಾ ನಾರಾಯಣ ಹೆಗಡೆ ಅವರ ಒಂದು ವ್ಯಕ್ತಿತ್ವ ಮತ್ತು ಈ ಒಂದು ಪುಸ್ತಕದ ಒಳಗಿನ ಸಾರಾಂಶವನ್ನು ಅಚ್ಚುಕಟ್ಟಾಗಿ ನಮ್ಮ ಮುಂದೆ ಬಿಡಿಸಿಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಅದೇ ರೀತಿ ಆಶಯ ನುಡಿಯನ್ನು ಪೀರ್ ಸಾಬ್ ನದಾಫ್ ಅವರು, ಜೊತೆಗೆ ರಮೇಶ್ ಬಿರ್ದಾರ್, ಶೋನಾ ಹೇಸುತಾ ಅವರು ಕೂಡ ತುಂಬ ಚೆನ್ನಾಗಿಯೇ ತಮ್ಮ ಅನಿಸಿಕೆಯನ್ನು ಈ ಒಂದು ಆಶಯ ನುಡಿಯಲ್ಲಿ ವ್ಯಕ್ತಪಡಿಸಿರ್ತಾರೆ. ಇನ್ನು ಲೇಖಕಿಯವರ ಮಾತಿಗೆ ನಾವು ಏನೆಲ್ಲ ಮಾಡಿದ್ದಾರೆ ಅಂತ ನೋಡುವುದಾದರೆ, ಒಬ್ಬ ವಿವಾಹಿತ ಹೆಣ್ಣು ಮಗಳು ಏನಾದರೂ ಸಾಧಿಸಬೇಕೆಂಬ ಹಂಬಲ ಉಳ್ಳವಳಾದರೆ ಅವಳ ಪತಿ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಸಾಧ್ಯ ಎನ್ನುವ ಮೂಲಕ ತನ್ನ ಪತಿದೇವನ ಸಹಾಯವನ್ನು ಮೊದಲ 2 ಸಾಲುಗಳಲ್ಲಿ ನೆನೆಯುವುದರ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಓದಿದ್ದು 10ನೇ ತರಗತಿಯಾದರೂ ಕೂಡ ಸಾಯಿಸುತ್ತೆ ತ್ರಿವೇಣಿಯವರ ಕಾದಂಬರಿಗಳನ್ನು ಓದಿ ಅದರ ಒಂದು ಪ್ರಭಾವದಿಂದಾಗಿ ತಮ್ಮನ್ನು ತಾವು ಸಣ್ಣ ಪುಟ್ಟ ಬರಹಗಳಲ್ಲಿ ರೂಢಿಸಿಕೊಂಡು ಫೇಸ್ಬುಕ್ ಮತ್ತು ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಬರಹಗಳಿಂದ ಜನರ ಮನದಲ್ಲಿ ಉಳಿದಿರುವಂಥ ಶೋಭಾ ನಾರಾಯಣ ಹೆಗಡೆ ಅವರು ಈ ಒಂದು ಅದ್ಭುತವಾದ ಕಥಾ ಸಂಕಲನ ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಹೌದು, ಇದು ಅವರ ಮೊದಲ ಸಂಕಲನ. ಒಡಲ ಪ್ರೀತಿ. ಇದೇ ನೋಡಿ 19ನೇ ಕತೆ ಒಡಲ ಪ್ರೀತಿ. ಒಡಲ ಪ್ರೀತಿ ನಮ್ಮ ಗ್ರಾಮೀಣ ಒಂದು ಜನರ ಸ್ಥಿತಿಗತಿಯನ್ನು ಸೂಚಿಸುವಂಥದ್ದು. ಯಾಕಂದರೆ ಬಡಪಾಯಿಗಳು, ಮುಗ್ಧರು, ಅನಕ್ಷರಸ್ಥರು ಇರೋದೇ ನಮ್ಮ ಗ್ರಾಮೀಣ ಭಾಗದಲ್ಲಿ. ಅವ್ರು ಏನು ಮಾಡ್ತಾರೆ ಅಂದರೆ, ತಮ್ಮ ಮಕ್ಕಳು ನಮ್ಮಂತೆ ಆಗೋದು ಬೇಡ, ಅವರು ಪೇಟೆಯಲ್ಲಿ ಓದಿ ಒಳ್ಳೆಯ ನೌಕರಿ ತಗೊಳ್ಳಿ, ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಮಕ್ಕಳನ್ನು ಪೇಟೆಯಲ್ಲಿ ಓದಿಸ್ತಾರೆ. ಆ ಒಂದು ಸುಂದರ ಕಥೆ ಒಡಲ ಪ್ರೀತಿ. ಒಡಲ ಪ್ರೀತಿಯಲ್ಲಿ ನಿಂಗಮ್ಮ ಎನ್ನುವ ಒಬ್ಬ ಮನೆ ಕೆಲಸದಾಕೆ ನಾಯಕಿ. ಈಕೆಗೆ ಒಬ್ಬ ಮಗ ಪೇಟೆಯಲ್ಲಿ ಓದ್ತಾ ಇರ್ತಾನೆ. ಅವನು ಆಗಾಗ ಪತ್ರಗಳನ್ನು ಬರೆದು, ಅಮ್ಮ ನನಗೆ ಒಂದಿಷ್ಟು ದುಡ್ಡು ಬೇಕು ಓದೋದಕ್ಕೆ ಅಂತ ಹೇಳಿ ದುಡ್ಡನ್ನು ತರಿಸ್ಕೊಳ್ತಾ ಓದ್ತಾ ಇರ್ತಾನೆ. ಜೊತೆಗೆ ಜಾಲಿ ಕೂಡ ಮಾಡೋದು ಸರ್ವಸಾಮಾನ್ಯ. ಆದರೆ ಅದೇ ರೀತಿ ಒಂದು ಸಲ ಮತ್ತೊಮ್ಮೆ ಪತ್ರ ಬರುತ್ತೆ. ಪತ್ರ ಬಂದಾಗ
ಮೊದಲೇ ನಿಂಗಮ್ಮಗೆ ಪತ್ರವನ್ನು ಓದಲು ಬರೋದಿಲ್ಲ. ಅವಳು ಸೀದಾ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ತಕ್ಕಂಥ ಬಾಯರ್ ಮನೆಗೆ ಹೋಗ್ತಾಳೆ. ಬಾಯರ್ನ ಭೇಟಿಯಾಗಿ, ಬಾಯರ ಪತ್ರ ಬಂದಿದೆ, ಸ್ವಲ್ಪ ಓದಿ ಹೇಳಿ. ಬಸ್ಸಿ ಹಂಗೆ ಹೋಗ್ಬಿಟ್ಲು, ಓದಲಾರ್ದೆ, ಏನೋ ಸ್ಕೂಲ್ ಲೇಟ್ ಆಗುತ್ತೆ ಅಂತ ಅಂದ್ಲು. ಸರಿ ಕೊಡಿ, ಇಲ್ಲಿ ಓದಿ ಹೇಳ್ತೀನಿ ಅಂತ ಹೇಳಿ ಓದ್ತಾಳೆ. ಪ್ರೀತಿ ಓದ್ತಾ ಪತ್ರವನ್ನು ಓದ್ತಾ ಅಂಗನವಾಡಿ ಕಾರ್ಯಕರ್ತೆ ಬಾಯರೇ ಒಂಥರ ಸಂಕಟ ಪಟ್ಕೊಳ್ತಾರೆ. ಯಾಕಂದರೆ ಮಗನಿಗೆ ಒಳ್ಳೆ ಜಾಬ್ ಸಿಕ್ಕಿರುತ್ತೆ. ಜಾಬ್ ಕೊಟ್ಟಂತಹ, ಕೆಲಸ ಕೊಟ್ಟಂತಹ ವ್ಯಕ್ತಿಯೇ ತನ್ನ ಮಗಳನ್ನು ಕೂಡ ಕೊಟ್ಟು ಹಳಿತನಕ್ಕೆ ತೆಗೆದುಕೊಂಡಿರ್ತಾನೆ ಅವನ ಪತ್ರದಲ್ಲಿ ತಿಳಿಸಿರ್ತಾನೆ, ಅಮ್ಮ ನನಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ, ನನಗೆ ಕೆಲಸ ಕೊಟ್ಟವರೇ ಮಗಳನ್ನು ಕೊಟ್ಟು ನಮ್ಮನ್ನು ಸಾಕ್ತಾ ಇದ್ದಾರೆ, ಹಾಗಾಗಿ ನಾನು ಊರಿಗೆ ಬರೋಕ್ಕೆ ಆಗೋದಿಲ್ಲ, ನಿಂಗೆ ಏನಾದರೂ ಸಹಾಯ ಬೇಕಿದ್ದರೆ ಕೇಳು, ನಾನು ಕಟ್ ಕಳಿಸ್ತೀನಿ ಅಂತ ಹೇಳ್ತಾನೆ. ಅದನ್ನು ಅಮ್ಮನಿಗೆ ಹೇಳಬೇಕು. ಬಾಯರು ಹೇಗೆ ಹೇಳ್ತಾರೆ? ನೊಂದ್ಕೊಳ್ಳುತ್ತೆ, ವಯಸ್ಸಾದ ಜೀವ. ಆದರೂ ಬಾಯರ ಹೇಳ್ರಿ ಏನು ಅಂತ ಮತ್ತೊಮ್ಮೆ ಕೇಳಿದಾಗ ಹೇಳ್ತಾಳೆ, ನಿಂಗಮ್ಮ ನಿನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತೆ ಅಂದಾಗ ನಿಂಗಮ್ಮ ತೇಲ್ಬಿಡ್ತಾಳೆ, ಖುಷಿ ಪಡ್ತಾಳೆ. ಮರುಕ್ಷಣ, ಅಮ್ಮ ಕೆಲಸ ಕೊಟ್ಟ ದಣಿ ಮಗಳನ್ನೇ ನಿಮ್ಮ ಮಗ ಮದುವೆ ಆಗಿದ್ದಾನಂತೆ, ಅವನು ಮತ್ತೆ ಈ ಕಡೆ ಬರೋಕ್ಕಾಗೋದಿಲ್ಲ, ನಿಂಗೇನಾದರೂ ಸಹಾಯ ಬೇಕಿದ್ದರೆ ಕೇಳು, ಕೊಟ್ಟು ಕಳಿಸ್ತೀನಿ ದುಡ್ಡನ್ನು ಅಂತ ಪತ್ರ ಬರೆದಿದ್ದಾನೆ ಅಂದಾಗ ಹೃದಯ ಹೊಡೆದು ಬಿಡುತ್ತೆ. ತಾಯಿಯ ಅಂತಃಕರಣ, ಒಡಲ ಪ್ರೀತಿ ಹೇಗೆ ತಡ್ಕೊಳಕ್ಕೆ ಸಾಧ್ಯ? ಬಾಯರ, ನಾನೇನು ತಪ್ಪು ಮಾಡಿದೆ ರೀ? ನನ್ನ ಮಗ ಓದಿ ಶಾಣೆ ಆಗಿ ಒಳ್ಳೆ ಕೆಲಸ ತೆಗೆದುಕೊಳ್ಳಿ ಅಂತ ನನ್ನ ಪಟ್ಟಣಕ್ಕೆ ಕಳಿಸಿದ್ರ, ನನ್ನಿಂದನೇ ಮರೆಯಾಗಿ ಹೋಗ್ತಾ ಇದ್ದಾನಲ್ಲ, ಏನು ಮಾಡಲಿ ರೀ ಅಂತ ಹೇಳಿ ಸಂಕಟ ಪಟ್ಕೊಳ್ತಾ ಇರಬೇಕಾದ್ರೆ ಬಾಯರು ಸ್ವಲ್ಪ ಸಮಾಧಾನ ಪಡಿಸಿ ಮನೆ ಕಡೆ ಕಳಿಸ್ಕೊಡ್ತಾರೆ. ಹೀಗೆ ಒಂದಿಷ್ಟು ದಿನ ಪತ್ರಗಳು ಬರ್ತಾ ಇರ್ತವೆ, ಹಣ ಕಳಿಸ್ಕೊಡ್ತಾ ಇರ್ತಾನೆ. ನಂತರದ ದಿನಗಳಲ್ಲಿ ಅದು ಕೂಡ ನಿಲ್ಲಿಸ್ಬಿಡ್ತಾನೆ. ಒಂದಿಷ್ಟು ದಿನ ಪತ್ರಗಳೇ ಬರೋದಿಲ್ಲ. ಆಗ ಬಾಯರು ಮಗನಂತೆ ಪತ್ರಗಳನ್ನು ಬರೆದು ಒಂದಿಷ್ಟು ಹಣವನ್ನು ಕೊಡಿ ಅಂತೇಳಿ ಪೋಸ್ಟ್ ಮಾಸ್ಟ್ರಿಗೆ ಹೇಳಿ ಕೊಟ್ಟು ಕಳಿಸ್ತಾಳೆ. ಪೋಸ್ಟ್ ಮಾಸ್ಟ್ರು ಪ್ರತಿ ಸಲ, ಅಮ್ಮ ನಿನ್ನ ಮಗ ಪತ್ರ ಬರೆದಿದ್ದಾನೆ, ಸ್ವಲ್ಪ ದುಡ್ಡು ಕಳಿಸಿದ್ದಾನೆ ತಗೋ ಅಂತೇಳಿ ಕೊಡ್ತಾ ಇರ್ತಾಳೆ. ಹಾಗೆ ಜೀವನ ನಡೀತಾ ಇರುತ್ತೆ. ಒಂದಿನ ಯಾರೋ ಬಂದು ಬಾಯರ್ ಮನೆಗೆ ಬಂದು ಹೇಳ್ತಾರೆ, ಬಾಯರ ನಿಂಗಮ್ಮ ತುಂಬ ಅಸ್ವಸ್ಥಳಾಗಿದ್ದಾಳೆ, ಯಾಕೋ ನಿಮ್ಮನ್ನು ಕೇಳ್ತಾ ಇದ್ದಾರೆ ಬರಬೇಕಂತೆ ಅಂತ. ಆಗ ತಡಬಡಾಯಿಸದೆ ಹೋಗ್ತಾಳೆ ಬಾಯರು. ನಿಂಗಮ್ಮ ತುಂಬ ಚಿಂತಾಜನಕವಾಗಿ ಹಾಸಿಗೆ ಹಿಡಿದಿದ್ದಾಳೆ. ಬಾಯರ್ನ ನೋಡಿ ಕೈ ಮುಗಿದು, ಅಮ್ಮ ಎಷ್ಟಂತ ನನ್ನನ್ನು ನೋಡ್ಕೋತೀಯ? ನೀನು ನನ್ನ ಮಗಳಾಗಿರ್ಬೇಕಿತ್ತು, ನೀನು ನನ್ನ ತಾಯಿ ಆಗಬೇಕಿತ್ತು, ಆದರೆ ಆಗಲಿಲ್ಲ. ಮುಂದಿನ ಜನ್ಮ ಅಂತ ಇದ್ದರೆ ನೀನೇ ನನ್ನ ತಾಯಿ ಆಗು, ಇಲ್ಲ ನಾನು ನಿನ್ನ ಮಗಳಾಗಿ ಹುಡ್ತೀನಿ. ದಯವಿಟ್ಟು ನೀ ಕೊಟ್ಟಿರೋ ಇಷ್ಟು ಹಣ ತಗೋ, ನಾನು ಸತ್ತ ಮೇಲೆ ಇದನ್ನು ತೊಗೊಂಡು ಎಲ್ಲಿಗೆ ಹೋಗಲಿ ಅಂತ ಹೇಳಿ ದುಡ್ಡನ್ನು ವಾಪಸ್ ಕೊಟ್ಟು ದೇಹ ತ್ಯಾಗ ಮಾಡ್ತಾರೆ. ಹೆಣ್ಣಿನ ಅಂತಃಕರಣ ಹೇಗಿದೆ ನೋಡಿ ಸ್ನೇಹಿತರೆ. ಮಗನನ್ನು ಶಪಿಸಲಿಲ್ಲ, ಹಾಗೆ ಬದುಕ್ತಾ ತನ್ನ ಜೀವವನ್ನೇ ಬಿಟ್ಟಂತಹ ನಿಂಗಮ್ಮಳ ಕತೆ ಒಡಲ ಪ್ರೀತಿಯಾಗಿ ನಮ್ಮ ಮುಂದಿದೆ ಸ್ನೇಹಿತರೆ. ಇಂತಹ ಅದ್ಭುತ ಕಥೆಗಳನ್ನು ಈ ಒಂದು ಕಥಾ ಸಂಕಲನದಲ್ಲಿ ತುಂಬಿಕೊಟ್ಟಿದ್ದಾರೆ ಶ್ರೀಮತಿ ಶೋಭಾ ನಾರಾಯಣ ಹೆಗ್ಡೆ ಅವರು. ಮತ್ತೊಂದು ಕಥೆಯಲ್ಲಿ ಶೋಭಾ ನಾರಾಯಣ ಹೆಗ್ಡೆ ಅವರು ವಾಸ್ತವದ ಸ್ಥಿತಿಯನ್ನು ನಮ್ಮೆದುರಿಗೆ ತೆರೆದಿಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅವಳು ಮುತ್ತೈದೆ ಎನ್ನುವ ಕಥೆ ಮೂಲಕ. ನಿಜ, ಅವಳು ಮುತ್ತೈದೆ ಕಥೆಯಲ್ಲಿ ಸರಳಳ ಗೆಳತಿ ರಶ್ಮಿಯ ಗಂಡ ತೀರ್ಕೊಂಡಿರ್ತಾನೆ. ತೀರ್ಕೊಂಡಂಥ ಸಂದರ್ಭದಲ್ಲಿ ರಶ್ಮಿಯ ಮನೆಗೆ ಸರಳ ಬರ್ತಾಳೆ. ರಶ್ಮಿಯ ಗಂಡನ ಶವದ ಮುಂದೆ ರಶ್ಮಿ ಗೋಳೋ ಅಂತ ಅಳ್ತಾ ಇರ್ತಾಳೆ. ಇವಳಿಗೂ ಸಂಕಟ ತಡೆಯಲಾಗಲ್ಲ, ರಮಿಸ್ತಾಳೆ, ಸಾಕಾಗಲ್ಲ. ಮನೆಯಲ್ಲಿದ್ದ ತಾಯಿ ಅಂದರೆ
ಅತ್ತೆ ಬಂದು ಜಾನಕಮ್ಮನವರು, ರಶ್ಮಿ ನಿನ್ನ ಗಂಡನೇ ಹೋದ್ಮೇಲೆ ಆ ತಾಳಿ ಹಾಕಮ್ಮ, ಬಿಚ್ಚಿಬಿಡು, ತೆಗೆದು ಬಿಸಾಕಿಬಿಡು ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ನಾನು ಬಿಸಾಕಲ್ಲ, ನನ್ನ ಗಂಡ ನನ್ನ ಪ್ರೀತಿಯಿಂದ ಹಾಕಿರೋದು, ನನ್ನ ಜೀವ ಹೋದ್ರೂ ಬಿಸಾಕಲ್ಲ ಅಂತಾಳೆ. ಆಗ ಸರಳ ಹೇಳ್ತಾಳೆ, ನೋಡಿ ಅಮ್ಮ, ಅವಳು ಗಂಡ ಸತ್ತಿರೋ ನೋವಲ್ಲಿದ್ದಾಳೆ, ದಯವಿಟ್ಟು ನೀವು ಆ ಥರ ಬಲವಂತ ಮಾಡಬೇಡಿ, ದಯವಿಟ್ಟು. ಸರಳ, ನಿಂಗೆ ಗೊತ್ತಾಗಂಗಿಲ್ಲ, ಸುಮ್ಮನಿರು. ನಮ್ಮ ಪದ್ಧತಿಯಲ್ಲಿ ಗಂಡ ಸತ್ತ ನಂತರ ತಾಳಿಯನ್ನು ತೆಗೆಯುವುದು ಒಂದು ಪದ್ಧತಿ ಇದೆ, ಆ ಪದ್ಧತಿಯನ್ನು ನಾವು ಮಾಡಲೇಬೇಕು, ನೀನು ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ ಅಂದಾಗ ಸರಳ ಕೋಪಗೊಳ್ತಾಳೆ. ಕೋಪಗೊಂಡು, ಯಾವುದು ಪದ್ಧತಿ? ಫಾರಿನ್ಲಿಂದ ಬಂದಿದ್ದಾಳಲ್ಲ ನಿನ್ನ ಮಗಳು, ಅವಳು ಕೊರಳಲ್ಲಿ ತಾಳಿ ಇದೆಯಾ? ಗಂಡ ಇದ್ದಾನೆ ತಾನೇ ಅಲ್ಲಿ ಪಕ್ಕದಲ್ಲಿ? ಕಾಲುಂಗರಿ ಇದೆಯಾ? ಕುಂಕುಮ ಇದೆಯಾ? ಅರಿಶಿನ ಇದೆಯಾ? ಏನಿದೆ ನಿನ್ನ ಮಗಳ ಕೊರಳಲ್ಲಿ? ನಿನ್ನ ಮಗಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯನ? ಇಂಥ ಅನಿಷ್ಟ ಪದ್ಧತಿಗಳನ್ನು ಬಿಡಿ. ಅವಳು ಸತ್ತಿರಬಹುದು, ಗಂಡ ಸತ್ತಿರ್ಬೋದು, ಅವಳು ಯಾವಾಗಲೂ ಮುತ್ತೈದೆನೆ. ಗಂಡನ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಳಲ್ಲ, ಅವಳು ಮುತ್ತೈದೆ. ಗಂಡ ಇದ್ದು ಯಾವುದೋ ಒಂದು ಪ್ಯಾಷನ್ಗೋಸ್ಕರ ತಾಳಿನ, ಕುಂಕುಮನ ಎಲ್ಲವನ್ನು ತೆಗೆದಿಟ್ಟು ಅರೆಬೆರೆಯಾಗಿ ಹದ್ದಾಡ್ತಾರಲ್ಲ, ನಿನ್ನ ಮಗಳಿಗೆ ಹೇಳು ಬುದ್ಧಿನ ಅಂದಾಗ ಜಾನಕಮ್ಮ ಸುಮ್ಮನಾಗ್ತಾಳೆ, ಮರು ಮಾತನಾಡೋದಿಲ್ಲ. ಈ ರೀತಿ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯನ್ನು ಹೇಗೆಂದರೆ ಹಾಗೆ ಬದುಕುವಂತಹ ಹೆಣ್ಣು ಮಕ್ಕಳಿಗೆ ನಯವಾಗಿ ತಿವಿದು ಬುದ್ಧಿ ಹೇಳುವ ಕೆಲಸವನ್ನು ಶ್ರೀಮತಿ ಶೋಭಾ ನಾರಾಯಣ ಹೆಗಡೆ ರವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ದಯವಿಟ್ಟು ಎಲ್ಲರೂ ಈ ಪುಸ್ತಕವನ್ನು ಕೊಂಡುಕೊಂಡು ಓದಿ. ಈ ಪುಸ್ತಕದ ಬೆಲೆ ಕೇವಲ 160 ರೂಪಾಯಿಗಳು ಮಾತ್ರ. ಆದರೆ 160ಕ್ಕೂ ಹೆಚ್ಚು ಸಂದೇಶಗಳನ್ನು, ಒಳ್ಳೆಯ ಉಪದೇಶವನ್ನು ಈ ಪುಸ್ತಕ ನೀಡುತ್ತೆ. ಯಾಕಂದರೆ ಮನುಷ್ಯನಿಗೆ ಕಷ್ಟ ಸುಖಗಳು ಅನ್ನೋದು ಸರ್ವೇ ಸಾಮಾನ್ಯ. ಇವತ್ತು ಕಷ್ಟಗಳು ಬರ್ತವೆ ಅಂದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ಆ ಪರಿಹಾರವನ್ನು ಈ ಪುಸ್ತಕ ಸೂಚಿಸುತ್ತೆ. ಯಾಕಂದರೆ ನಾವು ನೊಂದ್ಕೊಂಡು ಈ ಜಗತ್ತಿನಲ್ಲಿ ನನಗೇ ಬರ್ತಾ ಇದ್ದಾವೆ ಎಲ್ಲ ಕಷ್ಟಗಳು ಅಂತ ನಾವು ನೊಂದ್ಕೊಂಡು ಇರಬೇಕಾದ್ರೇ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ಆದರೆ ನಾವು ಆ ಪರಿಹಾರವನ್ನು ತೆಗೆದುಕೊಳ್ಳುವ ಮುಂಚೆನೇ ಯಾವುದೋ ಅನಾಹುತಕ್ಕೆ ಬಲಿಯಾಗಿಬಿಡ್ತೀವಿ. ಅಂಥವರು ದಯವಿಟ್ಟು ಕನ್ನಡ ಪುಸ್ತಕವನ್ನು ಓದಬೇಕು. ಕನ್ನಡವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಂತಹ ಸರಳ ಪದಗಳಲ್ಲಿ ರಚಿತವಾಗಿರ್ತಕ್ಕಂಥ ಕಥಾ ಸಂಕಲನ ಒಡಲ ಪ್ರೀತಿಯನ್ನು ನಾವೆಲ್ಲರೂ ಕೊಂಡ್ಕೊಂಡು ಓದಬೇಕು. ಅಂದಾಗ ಮಾತ್ರ ಕನ್ನಡ ಸಾಹಿತ್ಯ, ಕನ್ನಡ ಬೆಳೆಯುತ್ತೆ ಅಂತ ಹೇಳ್ತಾ ನಮಸ್ಕಾರ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ನೋಟಿಫಿಕೇಷನ್ ಪಡೆಯಬಹುದು. ಸ್ನೇಹಿತರೆ, ನಿಮ್ಮೆಲ್ಲರ ಸಹಕಾರ ಸದಾ ಕೋರ್ತಾ ಧನ್ಯವಾದಗಳು.